ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ಬಹಳ ವಿಶೇಷವಾದ ಮಾಹಿತಿಯನ್ನು ನಿಮಗೆ ದತ್ತಧಾರೆ ಕಾರ್ಯಕ್ರಮಕ್ಕೆ ಕೊಡೋದಕ್ಕಾಗಿ ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು, ಸುಲಭವಾದ ಪರಿಹಾರ ಮಾರ್ಗಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ಪಿತೃದೋಷ ಅನ್ನೋ ವಿಚಾರವನ್ನು ಮಾತಾಡೋಣ. ಪಿತೃ ಸಂಬಂಧವಾದ ದೋಷಗಳು ಉಂಟಾದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಾ? ಇಂತಹ ಸಂದರ್ಭದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಆಗೋದಕ್ಕೆ ಏನು ಮಾಡಬೇಕು, ಹಾಗೆ ಮುಂದುವರಿಯೋದಕ್ಕೆ ಏನು ಮಾಡಬೇಕು? ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಪಿತೃದೋಷದ ಸಂಬಂಧವಾಗಿ ಆಗುವಂತಹ ದುಷ್ಪರಿಣಾಮಗಳೇನು, ಅದರ ನಿವಾರಣೆಗೆ ನಾವೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಚಾರ ತಿಳಿಸ್ತಾ ಹೋಗ್ತೀವಿ. ಈ ಪಿತೃಗಳು ಅಂತಂದರೆ ನಮ್ಮ ತಂದೆ ಮತ್ತು ತಾಯಿಯ ಎರಡೂ ಕಡೆಯ ಮೂರು ತಲೆಮಾರು ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿ ಇಬ್ಬರು ಇದ್ದರೆ ತಂದೆ ತಾತ ಮುತ್ತಾತ, ತಾಯಿ ಅಜ್ಜಿ ಮುತ್ತಜ್ಜಿ. ಹಾಗೆ ತಾಯಿಯ ಕಡೆ ತಾಯಿಯ ತಂದೆ ತಾಯಿ, ತಾಯಿಯ ತಾತ ಅಜ್ಜಿ, ತಾಯಿಯ ಮುತ್ತಾತ ಮುತ್ತಜ್ಜಿ ಅಂತ ಹೇಳಿ ವರ್ಗದ್ವಯ ಪಿತೃಗಳು ಅಂತ ಹೇಳ್ತಾರೆ. ಇಲ್ಲಿ ಏನಾಗತ್ತೆ ಅಂತಂದರೆ, ಅಪ್ಪಿತಪ್ಪಿ ಯಾವುದಾದ್ರೂ ಒಂದು ಮನೆಯಲ್ಲಿ ದಿಢೀರಂಥ ಸಾವು ಸಂಭವಿಸಿದ್ರೆ, ಅಂದರೆ ಈಗ ನೋಡ್ತಾ ಇರ್ತೀವಿ, ಸುಮ್ಮನೆ ಕೂತಿರ್ತಾರೆ, ಹಾಲು ತೊಗೊಂಬ ಅಂತಾರೆ, ಹಾಲು ತೊಗೊಂಡು ಬರೋ ಹೊತ್ತಿಗೆ ಪ್ರಾಣ ಹೊರಟೋಗಿರುತ್ತೆ. ಇನ್ನು ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಹೋಗ್ತಾ ಯಾವುದೋ ಆಕ್ಸಿಡೆಂಟ್ ಆಗಿ ಸತ್ತು ಹೋಗೋದು, ಅಥವಾ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಸಾಲದಿಂದ ಆಚೆ ಬರೋದಕ್ಕಾಗದೆ ಆ ಸಾಲಗಾರರು ಕೊಡುವಂತಹ ಒತ್ತಡವನ್ನು ತಡ್ಕೊಳ್ಳೋಕ್ಕಾಗದೆ ಸೂಯಿಸೈಡ್ ಮಾಡ್ಕೊಂಡ್ಬಿಡೋದು, ಇಲ್ಲ ಊರು ಬಿಟ್ಟು ಹೊಟ್ಟೋಗಿ ಎಲ್ಲೋ ಯಾವುದೋ ನದಿಯಲ್ಲೋ ಕೆರೆಯಲ್ಲೋ ಬಾವಿಯಲ್ಲೋ ಬಿದ್ದು ಸತ್ತು ಹೋಗೋದು. ಈ ರೀತಿಯೆಲ್ಲ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ಪಿತೃದೋಷವೇ ಆಗಿರುತ್ತೆ. ಜೊತೆಗೆ ಮನೆಯಲ್ಲಿ ಯಾವುದೇ ವಿಧವಾಗಿ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡು ಏನೇ ಮಾಡಿದ್ರೂ ಕೂಡ ಗರ್ಭಪಾತ ಆಗ್ತಾ ಇರೋವಂಥದ್ದು, ಸೊಸೆಗೆ ಮಕ್ಕಳಾಗದಿರೋ ಇರೋವಂಥದ್ದು, ವಿಪರೀತ ಏನು ಔಷಧಿಗಳನ್ನು ತೊಗೊಂಡ್ರೂ ಕೂಡ ಮಕ್ಕಳಾಗದಿರೋಂತಹ ಪರಿಸ್ಥಿತಿ ಬರುವಂಥದ್ದು. ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗುವಂಥದ್ದು, ವಿದ್ಯಾಭ್ಯಾಸ ಕೂತ್ಕೊಂಡು ಓದಿದ್ರೆ ಚೆನ್ನಾಗಿ ಕಷ್ಟಪಟ್ಟು ಓದ್ತಾನೆ, ಆದರೆ ಎಲ್ಲ ಮರೆತು ಹೋಗ್ತಾನೆ, ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೋತಾನೆ, ತುಂಬ ಡಿಪ್ರೆಷನ್ಗೆ ಹೋಗ್ತಾನೆ. ನಿನ್ನೆ ಯಾರೋ ಫೋನ್ ಮಾಡಿದರು, ಅವ್ರು ಫೋನ್ ಮಾಡಿದ ತಕ್ಷಣ ಹೇಳಿದೆ, ವಿಪರೀತವಾಗಿ ಆತಂಕ ಪಡ್ತೀರಿ, ಟೆನ್ಷನ್ ಮಾಡ್ಕೊಳ್ತೀರಿ, ಅನವಶ್ಯಕವಾಗಿ ನೀವು ಕಾಯಿಲೆಯನ್ನು ತಂದು ಹಾಕೋತಾ ಇದ್ದೀರಿ. ಖಂಡಿತವಾಗ್ಲೂ ಇದು ನಿಮ್ಗೆ ಹೇಗೆ ಗೊತ್ತಾಯಿತು ಅಂದರು. ನಿಮ್ಮ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ನೀವು ಮಾಡ್ತಾ ಇರೋ ರೀತಿ ಏನು ಅಂತ. ಏನು ಮಾಡಬೇಕು ಸ್ವಾಮಿ ಇದಕ್ಕೆ ಪರಿಹಾರವನ್ನು ಹೇಳಿದೆ. ಹೀಗೆ ಅನ್ವಾಂಟೆಡ್ ಟೆನ್ಷನ್ಸ್ ಅಂತಾರೆ. ಸುಮ್ಮನೆ ಯಾವುದು ಏನು ತೊಂದರೆನೇ ಆಗಿರೋದಿಲ್ಲ, ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಂತ ಇವಾಗಲಿಂದನೇ ಹೆದರ್ಕೊಳ್ಳೋಕೆ ಶುರು ಮಾಡಿಬಿಡೋದು. ಇಲ್ಲ ಮಕ್ಕಳು ಓದ್ತಾ ಇರಬೇಕಾದ್ರೆ ನಾನು ನಾಳೆ ಎಕ್ಸಾಮಲ್ಲಿ ನಾನು ಬರೆಯೋಕ್ಕೆ ಆಗೋದಿಲ್ಲ, ನನಗೆ ಕೈಕಾಲೆಲ್ಲ ನಡ್ಕ ಬಂದುಬಿಟ್ರೆ, ನನಗೆ ತಲೆ ಸುತ್ತು ಬಂದುಬಿಟ್ರೆ, ಓದಿರೋದೆಲ್ಲ ಮರೆತು ಹೋಗ್ಬಿಟ್ರೆ ಅನ್ನೋ ಭಯ ಶುರುವಾಗೋದು. ಈ ಅನ್ವಾಂಟೆಡ್ ಭಯ, ಆತಂಕ, ಮತ್ತು ಮನೆಯಲ್ಲಿ ಸುಮ್ಮನಾದರೂ ಕೋಪ ಬಂದ್ಬಿಡೋದು. ಆ ಕೋಪಕ್ಕೆ ಕಾರಣವೇ ಇರೋದಿಲ್ಲ, ಸುಮ್ಮನೆ ಕೋಪ ಮಾಡ್ಕೊಂಬಿಡೋದು, ಕಿರ್ಚಾಡ್ಬಿಡೋದು, ಮನೇಲಿರೋರಲ್ಲಿ ಎಲ್ಲರ ನೆಮ್ಮದಿ ಹಾಳು ಮಾಡಿಬಿಡೋದು. ಆಮೇಲೆ ಒಂದು 10-15 ನಿಮಿಷ ಆದಮೇಲೆ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಯೋಚನೆ ಮಾಡೋದು. ಇವೆಲ್ಲವೂ ಕೂಡ ಪಿತೃ ಸಂಬಂಧವಾದ ದೋಷಗಳಿಗೆ ಕಾರಣವಾಗಿರುತ್ತೆ. ಒಂದೊಂದಾಗಿ ಇದಕ್ಕೆ ಪರಿಹಾರ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಈಗೆಲ್ಲ ಎಕ್ಸಾಮ್ ಸಮಯ, ವಿದ್ಯಾಭ್ಯಾಸ, ಪಾಪ ಮಕ್ಕಳು ಓದ್ತಾ ಇರ್ತೀರಿ. ಅಪ್ಪ ಅಮ್ಮನಿಗೆ ಮಕ್ಕಳಿಗಿನ್ನ ಹೆಚ್ಚು ಟೆನ್ಷನ್ ಇವಾಗ ಅಪ್ಪ ಅಮ್ಮಂದ್ರಿಗೆ. ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ನೀವು ಓದಿದ್ಯಾ ಬಿಟ್ಟಿಯಾ ಅಂತಲೇ ಕೇಳ್ತಾ ಇರಲಿಲ್ಲ. ಇವಾಗ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಟಿಫನ್ ತೊಗೊಂಡು ಹೋಗಬೇಕು, ಮತ್ತು ಸ್ಕೂಲಿಂದ ಕರ್ಕೊಂಬರಬೇಕು, ಟ್ಯೂಷನ್ಗೆ ಕಳಿಸ್ಬೇಕು, ಹೋಮ್ವರ್ಕ್ ಬರೆದಿಯಾ ನೋಡಬೇಕು, ಹೋಮ್ವರ್ಕ್ ಮಾಡಿದಾನ ನೋಡಬೇಕು, ಪುಸ್ತಕ ಜೋಡಿಸ್ಕೊಂಡಿದ್ದಾನ ನೋಡಬೇಕು, ಮತ್ತು ಎಕ್ಸಾಮ್ ಬಂತು ಅಂದರೆ ಅಪ್ಪ ಅಮ್ಮ ಓದಬೇಕು ಫಸ್ಟ್. ಮಕ್ಕಳು ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಪ್ಪ ಅಮ್ಮ ಓದಿರಬೇಕು. ಕೂತ್ಕೊಂಡು ಓದು ಓದು ಓದು
ನೀನು 99 ತೆಗೆದಿರ ಇದ್ದರೆ ನನಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹೆದರಿಸಿಟ್ಬಿಡೋದು ಮಕ್ಕಳನ್ನು. ವಿಪರೀತವಾಗಿ ಪ್ರೆಷರ್ ಹಾಕ್ಬಿಡೋದು. ಓದಲಿಲ್ಲ ಅಂತಂದರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೈತಾರೆ ಅಂತ ಆ ಮಕ್ಕಳು ಯದ್ವಾ ಓದೋಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡು ಈ ಕಡೆ ಪಾಸು ಆಗ್ತಾಯಿಲ್ಲ, ಆ ಕಡೆ ಫೇಲು ಆಗ್ತಾಯಿಲ್ಲ, ಕಡೆಗೆ ಅಪ್ಪ ಅಮ್ಮ ಹೆದರ್ಕೋತಾರೆ, ಅಪ್ಪ ಅಮ್ಮ ನಮ್ಗೆ ಏನಾದ್ರು ಮಾಡಿಬಿಡ್ತಾರೆ ಅಂತ ಹೆದರ್ಕೊಂಡೆಲ್ಲ ಓಡೋಗ್ಬಿಡೋದು ಅಥವಾ ಏನೋ ಮಾತ್ರೆ ತೊಗೊಂಡು ಸತ್ತೋಗ್ಬಿಡೋದು, ಇವೆಲ್ಲ ನಡೀತಾ ಇದೆ. ಯಾಕೆ ಒತ್ತಡ ಹಾಕಬೇಕು? ದೈವಾಧೀನಂ ಜಗತ್ ಸರ್ವಂ ತದ್ದೈವಂ ಮಂತ್ರಾಧೀನಃ ತನ್ಮಂತ್ರಂ ಬ್ರಾಹ್ಮಣಾಧೀನೋ ಬ್ರಾಹ್ಮಣೋ ಮಮ ದೇವತಾ ಅಂತ. ಯಾರು ಬ್ರಾಹ್ಮಣ ಅಂತಂದರೆ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡೋನೆ ಬ್ರಾಹ್ಮಣ. ದೈವ ಆರಾಧನೆಯನ್ನು ಮಾಡ್ತಾ ಮಂತ್ರೋಚ್ಚಾರಣೆಗಳನ್ನು ಮಾಡ್ತಾ ಆ ಮಂತ್ರದಿಂದ ನಾವು ಏನು ಬೇಕೋ ಅದನ್ನು ಪಡ್ಕೊಳ್ಬಹುದಾಗಿದೆ. ಮಕ್ಕಳಿಗೆ ಒತ್ತಡ ಮಾಡಿ ಹಿಂಸೆ ಮಾಡಿ ಓದಿಸೋದು ಬಿಟ್ಟು ಆ ಭಗವಂತ ಹಣೆಯಲ್ಲಿ ಬರೆದುಬಿಟ್ಟಿರ್ತಾನೆ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನೀನು IAS ಆಗಬೇಕು ಅಂತಂದರೆ ಆ ಮಗುಗೆ IAS ಆಗೋ ಶಕ್ತಿಯನ್ನು ಭಗವಂತ ಕೊಟ್ಟಿದ್ರೆ ಅವ್ನು ಖಂಡಿತ IAS ಆಗ್ತಾನೆ. ಆಗಲಿಲ್ಲ ಒಂದು ವೇಳೆ ಅಂದರೆ ಏನು ಕೊಟ್ಟಿದ್ದಾನೋ ಭಗವಂತ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಮಕ್ಕಳನ್ನು ಒತ್ತಡಕ್ಕೆ ಸಿಕ್ಕಾಕಿಸಿ ಓದಿಸೋದು ಬೇಡ. ಫ್ರೀಯಾಗಿ ಬಿಡಿ ಅವ್ರನ್ನ. ಫ್ರೀ ಆಗಿಬಿಟ್ಟು ನೀನೇನಾಗಬೇಕು ಅಂತಿದ್ದೀಯಪ್ಪ, ನಾನು ಇಂಜಿನಿಯರ್ ಆಗಬೇಕು ಅಂತಿದ್ದೇನೆ, ಬೇಕಾಗಿಲ್ಲ ನೀನು ಇಂಜಿನಿಯರ್ ಆಗಬಾರ್ದು ಡಾಕ್ಟ್ರೇ ಆಗಬೇಕು ಅಂತ ಬಲವಂತ ಮಾಡಿಬಿಡಿ. ವಿಕಾಸ ಆಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಮಕ್ಕಳಿಗೆ. ಅವರ ಬುದ್ಧಿ ಚಾತುರ್ಯ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಇಟ್ಟಿರ್ತಾನೆ. ಯಾವುದೋ ಒಂದು ವಿಂಗಲ್ಲಿ ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಓದ್ದಿರೋ ಇರೋರು ಒಳ್ಳೊಳ್ಳೆ ಫಿಲಮ್ ಆ್ಯಕ್ಟರ್ಸ್ ಆಗಿದ್ದಾರೆ, ಒಳ್ಳೊಳ್ಳೆ ಕ್ರಿಕೆಟರ್ಸ್ ಆಗಿದ್ದಾರೆ, ಒಳ್ಳೊಳ್ಳೆ ಉನ್ನತ ಮಟ್ಟದಲ್ಲಿದ್ದಾರೆ. ಇನ್ನು ಓದಿರೋರು ಎಷ್ಟೋ ಜನ ಪಾಪ ಏನು ಸ್ವಿಗ್ಗಿ ಅದು ಇದು ಮಾಡಿಕೊಂಡು ಆಹಾರ ಪದಾರ್ಥಗಳನ್ನು ಪಾರ್ಸಲ್ ಮಾಡಿಕೊಂಡು ಮಾರ್ಕೆಟಿಂಗಲ್ಲಿ ಇದ್ಕೊಂಡು ಸಂಪಾದನೆ ಮಾಡ್ತಾಯಿದ್ದಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಓದಬೇಕು, ವಿದ್ಯೆ ಜ್ಞಾನ ಸಂಪಾದನೆಗಾಗಿ ಇರಬೇಕು. ವಿದ್ಯಾ ವಿನಯ ಸಂಪನ್ನಂ ಅಂತ ಹೇಳ್ತಾರೆ. ವಿದ್ಯಾ ವಿನಯ ಸಂಪನ್ನ. ವಿದ್ಯೆಗೆ ವಿನಯ ಬರಬೇಕು ಬಿಟ್ಟು ವಿನಯದಿಂದ ಬೇರೆ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ್ವಂ ಧನವಾಪ್ನೋತಿ ಅಂತ ಹೇಳಿ ಸಂಸ್ಕೃತ ಶ್ಲೋಕ. ವಿದ್ಯೆಯಿಂದ ವಿನಯ ಬಂದು ವಿನಯದಿಂದ ಪಾತ್ರತ್ವ ಅಂದರೆ ನನ್ನ ಒಂದು ವಿಚಾರದಲ್ಲಿ ನಾನು ಪ್ರೌಢಿಮೆಯನ್ನು ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಅರ್ಹತೆ ಬರಬೇಕು. ಅದರಿಂದ ತಾನಾಗಿ ಧನ ಬರುತ್ತಾ ಹೋಗುತ್ತೆ. ವಿಪರೀತವಾದ ಒತ್ತಡ ಬೇಡ. ಮಕ್ಕಳು ಯಾರ್ಯಾರು ವಿದ್ಯಾಭ್ಯಾಸಕ್ಕೆ ಯಾರ್ಯಾರು ಓದುತ್ತಾ ಇದ್ದೀರಿ, ಯಾರ್ಯಾರು ಇವಾಗ ಎಕ್ಸಾಮ್ಗೆ ಹೋಗಬೇಕಾಗಿದೆ, ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ, ಇನ್ನು ಎಕ್ಸಾಮ್ಗೆ ಹೋಗೋರು ಇದ್ದೀರಿ, ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ. ಎಕ್ಸಾಮ್ ಹಿಂದಿನ ದಿನ ಒತ್ತಡ ತೊಗೊಳ್ಬೇಡಿ. ಎಕ್ಸಾಮ್ ಹಿಂದಿನ ದಿನ ಒತ್ತಡ ತೊಗೊಂಡು ಓದೋಕ್ಕೆ ಹೋದರೆ ಎಲ್ಲ ಮರೆತು ಹೋಗುತ್ತೆ. ಇಲ್ಲಿವರೆಗೂ ಏನು ಓದಿದ್ದೀರಿ ಅದನ್ನು ಮೆಲುಕು ಹಾಕಿ ಸಾಕು. ಕೇವಲ ಸಾಯಂಕಾಲ 7 ಗಂಟೆಯಿಂದ 10 ಗಂಟೆ, ಬೆಳಗಿನ ಜಾವ 3:30 ಗಂಟೆಯಿಂದ 6 ಗಂಟೆವರೆಗೂ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದುಬಿಟ್ರೆ ಖಂಡಿತ ಅನುಕೂಲ ಇರುತ್ತೆ. ಆಗಲಿಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ನೀವು ರಿವಿಷನ್ ಮಾಡೋವಾಗ ಇದನ್ನು ಮಾತ್ರ ರಿವಿಷನ್ ಮಾಡಿ, ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಆ ಸಂದರ್ಭದಲ್ಲಿ ರಿವಿಷನ್ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯಲ್ಲಿರುವಂತಹ ತಾಯಿ ತಂದೆಗಳು ಚಿಕ್ಕ ಮಕ್ಕಳಿದ್ದರೆ, 10ನೇ ಕ್ಲಾಸಿನ ಒಳಗಿದ್ದರೆ ಅಥವಾ PUC ಓದ್ತಾ ಇರೋ ಮಕ್ಕಳಿದ್ದರೆ ಅವರಿಗೆ ಒಂದು ಹಿಡಿ ಅಕ್ಕಿಯನ್ನು ತಗೊಂಡು ತಟ್ಟೆಯಲ್ಲಿ ಇಟ್ಟು ಓಂ ಐಂ ಅಂತ ಹೇಳಿ ಬರೆಸಿ. ಓಂ ಐಂ ಅಂತ ಈ ಉಂಗುರದ ಬೆರಳಿನಿಂದ ಬರೆಸ್ಬಿಟ್ಟು ಅದಕ್ಕೆ ಕೈಲಾದ ಪೂಜೆಯನ್ನು ಮಾಡಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮಂತ್ರವನ್ನು ಜಪ ಮಾಡೋದಕ್ಕೆ ಹೇಳಿ. ಆನಂತರ ಜ್ಞಾನಾನಂದಮಯಂ ದೇವಂ ನಿರ್ಮಲಃ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಅಂತ. ವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥವಳು ಸರಸ್ವತೀ ದೇವಿ. ಆ ಸರಸ್ವತೀ ದೇವಿ ಹಯಗ್ರೀವರ ಔಪಾಸನೆಯಿಂದ ನಮ್ಮ ನಾಲಿಗೆಯಲ್ಲಿ ನಿಂತು ವಾಗ್ದೇವಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಅಂತಹ ವಾಗ್ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಲೂ ಎಲ್ಲ ರೀತಿಯಾದ ಅನುಕೂಲ ಆಗುತ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಃ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತ ಹೇಳಿ ಪ್ರಾರ್ಥನೆ ಮಾಡಿಸಿ, ಆನಂತರ ದೇವರ ಮುಂದೆ ಕರ್ಪೂರ ಹಚ್ಚಿಸಿ ದೇವರ ಭಸ್ಮ ಆಗಲಿ ಅಥವಾ ಕುಂಕುಮ ಆಗಲಿ ಹಣೆಗಿಟ್ಟು ಕಳಿಸ್ಕೊಡಿ.
ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಹೋಗಬೇಕಾದ್ರೆ ತಪ್ಪು ಬರೆದ್ಬಿಡ್ಬೇಡ, ಏನೇನೋ ಮಾಡ್ಕೊಂಬಿಡ್ಬೇಡ ಅಂತ ಹೇಳಬೇಡಿ. ಆತಂಕ ಬೇಡ ಮಗುವೆ, ನೀನು ಓದಿರೋದೆಲ್ಲ ನಿನಗೆ ಜ್ಞಾಪಕ ಬರಲಿ, ನೀನು ಚೆನ್ನಾಗಿ ಬರೀತ್ಯಾ, ಯು ಹ್ಯಾವ್ ಕಂಫರ್ಟಬಲ್ ನಾಲೆಡ್ಜ್, ನಿನಗೆ ಎಷ್ಟು ಬೇಕೋ ಅಷ್ಟು ಕೂಡ ವಿದ್ಯೆ ನಿನಗೆ ಭಗವಂತ ಕೊಟ್ಟಿದ್ದಾನೆ. ಚೆನ್ನಾಗಿ ಓದಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಬರೆದು ಬಾಪ, ಒಳ್ಳೆಯದಾಗಲಿ, ಒಳ್ಳೆ ಮಾರ್ಕ್ಸ್ ಬರಲಿ, ಇಷ್ಟೇ ಹೇಳಿ ಕಳಿಸಿ ತಂದೆ ತಾಯಿಗಳು. ಪಾಪಿ ಅದು ಓದಿದ್ಯೇನೋ, ಇದು ಓದಿದ್ಯೇನೋ, ಇದು ಮರ್ತೋದ್ಯೇನೋ, ನಾನು ಹೇಳಿದೆ ನಿನಗೆ, ಗಲಾಟೆ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಮನೆಯಲ್ಲಿ ಈ ಕೆಲಸವನ್ನು ಮಾಡಬೇಡಿ. ಮಕ್ಕಳಿಗೆ ಈ ಪಿತೃದೋಷದ ಪ್ರಾರಬ್ಧಗಳು ಸಾಕಷ್ಟು ಬಾಧೆಯನ್ನು ಕೊಡ್ತಾ ಇರುತ್ತೆ. ಮೊದಲೇ ಮನಸ್ಸೊಳಗಡೆ ಅವರಿಗೆ ಭಯ ಶುರುವಾಗಿರುತ್ತೆ, ನಾನು ಓದದೇ ಇದ್ರೇನೋ ಅನ್ನೋ ಭಯ ಇದ್ದೇ ಇರುತ್ತೆ. ಅದರ ಮೇಲೆ ನೀವು ಭಯವನ್ನು ಹೇರಬೇಡಿ. ಅದರ ಬದಲು ಸದಾಕಾಲ ಪ್ರಶಾಂತವಾಗಿರುವಂತಹ ವಾತಾವರಣವನ್ನು ಪರೀಕ್ಷೆ ಸಮಯದಲ್ಲಿ ಸೃಷ್ಟಿ ಮಾಡಿ, ಈ ಒಂದು ಅಕ್ಕಿಯ ಪೂಜೆಯನ್ನು ಮಾಡಿಸಿ, ಇವತ್ತು ಪೂಜೆ ಮಾಡಿದ್ದನ್ನು ನಾಳೆ ಬೆಳಗ್ಗೆ ಏನಾದರೂ ಸಿಹಿ ಪದಾರ್ಥ ಮಾಡಿ ತಿನ್ನಿಸಿ ಕಳಿಸಿ ಎಕ್ಸಾಮ್ಗೆ ಹೋಗಬೇಕಾದ್ರೆ. ಇದೇ ರೀತಿ ಎಕ್ಸಾಮ್ ಮುಗಿಯೋವರೆಗೂ ಮಾಡ್ತಾ ಬನ್ನಿ. ಖಂಡಿತವಾಗಲೂ ಮಕ್ಕಳು ಒಳ್ಳೆಯ ಅಂಕವನ್ನು ತಗೊಳ್ತಾರೆ, ಒಳ್ಳೆಯ ವಿದ್ಯಾಭ್ಯಾಸ ಇರುತ್ತೆ. ಹಾಗನ್ಬಿಟ್ಟು ಓದಿರ ಬಂದ್ಬಿಡುತ್ತೆ ಅಲ್ಲ. ಶ್ರದ್ಧೆಯೇ ಮನುಷ್ಯ ಪ್ರಯತ್ನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದಾದಮೇಲೆ ಖಂಡಿತವಾಗಲೂ ಭಗವಂತ ನಮಗೆ ಸಹಾಯ ಮಾಡ್ತಾನೆ. ಇದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಇನ್ನು ಪಿತೃದೋಷದ ನಿವಾರಣೆಗಾಗಿ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಪಿತೃದೋಷದ ಸಂಕೇತಗಳನ್ನು ನಾನು ಹೇಳಿಕೊಟ್ಟೆ. ಹಾಗೆ ಇದರ ನಿವಾರಣೆಗೆ ಏನು ಮಾಡಬೇಕು, ಮನೆಯಲ್ಲಿ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಮನೆಯಲ್ಲಿ ಈ ರೀತಿಯಾದ ಸಮಸ್ಯೆಗಳಿದ್ದರೆ ಒಂದು ದೊನ್ನೆಯಲ್ಲಿ ಅನ್ನ, ಒಂದು ದೊನ್ನೆಯಲ್ಲಿ ನೀರಿಡಬೇಕು. ಈ ಹಕ್ಕಿ ಪಕ್ಷಿಗಳು ಪ್ರತಿನಿತ್ಯ ಹಕ್ಕಿ ಪಕ್ಷಿಗಳು ಮನೆ ಹತ್ತಿರ ಬರ್ತಾನೆ ಇರುತ್ತೆ. ಅದರಲ್ಲಿ ಗರುಡ, ವಾಯಸ, ಜಲಚರ ಅಂತ ಈ 3 ರೂಪದಲ್ಲಿ ಪಿತೃಗಳು ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಹಾಗಾಗಿ ಆ ಹಕ್ಕಿ ಪಕ್ಷಿಗಳನ್ನೆಲ್ಲ ಗರುಡ, ವಾಯಸ ಅಂತ 2 ವಿಂಗಡಣೆ ಮಾಡಿದ್ದಾರೆ. ವಾಯಸ ಅಂದರೆ ಕಾಗೆ, ಗರುಡ ಅಂತಂದರೆ ಹದ್ದು ಮತ್ತು ಗರುಡ ಇತ್ಯಾದಿ ಪಕ್ಷಿಗಳು. ಅದು ಏನು ತೊಗೊಳುತ್ತೋ ಏನು ಬಿಡುತ್ತೋ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ಸ್ವಲ್ಪ ಅದಕ್ಕಾಗಿ ಸಪ್ರೇಟಾಗಿ ಅನ್ನ ಮಾಡಿ, ಅನ್ನ ಮತ್ತು ನೀರನ್ನು ಕರಿ ಎಳ್ಳು ಹಾಕಿ ಮನೆ ಮೇಲ್ಗಡೆ ಇಡ್ತಾ ಬನ್ನಿ. 48 ದಿನಗಳು ಇದನ್ನು ಇಟ್ಟರೆ ಮನೆಯಲ್ಲಾಗುವ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾಗಿ ಸಣ್ಣದಾಗಿ ಮಾಡುವಂತಹ ಮನೆಯಲ್ಲಿ ಪರಿಹಾರ. ಇನ್ನು ಹಸುವಿಗೆ ಗೋಗ್ರಾಸ ಅಂತ ಹೇಳ್ತಾರೆ. ಹಸುವಿಗೆ ಅಕ್ಕಿ ಕೊಡಬಾರ್ದು. ಅಕ್ಕಿ ಕೊಟ್ಟರೆ ಹೊಟ್ಟೆ ಊದ್ಕೊಂಬಿಡುತ್ತೆ, ಹಸುಗಳಿಗೆ ಹೀಟ್ ಆಗುತ್ತೆ. ಅದರಿಂದ ಏನಾದರೂ ಒಂದು ಸೊಪ್ಪಿನ ಪದಾರ್ಥಗಳು, ಹಸಿರು ಪದಾರ್ಥಗಳು ಅಥವಾ ಬಾಳೆಹಣ್ಣು, ಬೆಲ್ಲ, ಏನಾದರೂ ಹಣ್ಣು, ಇನ್ನೂ ಹೆಚ್ಚಂತಂದರೆ ನವಗ್ರಹ ಧಾನ್ಯಗಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಟ್ಟು ಅದನ್ನು ನೀರಿನ ಸಹಿತವಾಗಿ ಹಸುಗಳಿಗೆ ಕೊಡೋದ್ರಿಂದ ಈ ಒಂದು ಪಿತೃದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಇದು ಒಂದು ಭಾಗ. ಆದರೆ ದತ್ತನ ಒಂದು ಸೇವೆ ಪಿತೃದೋಷಕ್ಕೆ ಬಹಳ ವಿಶೇಷವಾದ ಪರಿಹಾರ. ಏನು ಮಾಡಬೇಕು ದತ್ತನ ಸೇವೆ ಅಂತಂದರೆ, ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ದತ್ತಪೀಠದಲ್ಲಿ ನಡೆಯುತ್ತೆ. ಅಲ್ಲಿ ಹೇಳ್ತಾರೆ, ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಅಂತ ಹೇಳಿ, ಬಾಲೋನ್ಮತ್ತ ಪಿಶಾಚ ವೇಷರೂಪಾಯ ಅಂತ ಮಹಾಯೋಗಿನೇ ಅವಧೂತಾಯ ಅಂತ ಹೇಳಿ ಮಂತ್ರ ಬರುತ್ತೆ. ಇಲ್ಲಿ ಬಾಲೋನ್ಮತ್ತ ಪಿಶಾಚ ವೇಷರೂಪಾಯ ಅಂತಂದರೆ, ಈ ಏನು ಪಿಶಾಚ ಬಾಧೆಗಳು ಏನು ಕಾಡುತ್ತೆ ನಮ್ಮನ್ನು, ಯಾರು ಧಾಯಸ್ಸಲ್ಲಿ ಹೋಗಿರ್ತಾರೆ ಅವರಿಗೆ ಅತಂತ್ರವಾದ ಒಂದು ಸ್ಥಿತಿ ಇರುತ್ತೆ. ಅದರದೆಲ್ಲ ಮುಂದೆ ಹೇಳ್ತೀನಿ ನಾನು. ಆ ಒಂದು ನಾವು ಏನು ಆಹಾರವನ್ನು ಕೊಡ್ತೀವೋ ಆ ಆಹಾರವನ್ನು ಒಂದು ತಿಂದುಬಿಡುತ್ತಾ ಅಂತಂದರೆ ಖಂಡಿತವಾಗ್ಲೂ ತಗೊಳ್ತಾರೆ. ಗಾಳಿಯ ರೂಪದಲ್ಲಾಗಲಿ ಅಥವಾ ಒಂದು ಮಳೆಯ ರೂಪದಲ್ಲಾಗಲಿ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಆಹಾರ ಸೇವನೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಅಣುಮಾತ್ರವಾದ ದೇಹವನ್ನು ಹೊಂದಿ ಅವರು ಓಡಾಡ್ತಾ ಇರ್ತಾರೆ. ಅವರಿಗೆ ಅದಕ್ಕೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಅನ್ನಾದ್ ಭವಂತಿ ಭೂತಾನಿ ಅಂತ. ಯಾವ ಅನ್ನವನ್ನು ನಾವು ತಿಂತೀವೋ ಆ ಅನ್ನದಲ್ಲಿ ಸೇರಿಕೊಂಡು ನಮ್ಮ ವಂಶಕ್ಕೆ ಬರ್ತಾರವರು. ಅದಕ್ಕೆ ಸೇರಬೇಕು ಅನ್ನೋದಾದರೆ ಅವರು ತೃಪ್ತರಾಗಬೇಕಾಗತ್ತೆ. ಆ ತೃಪ್ತರಾಗಬೇಕಾದಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಅವರನ್ನು
ತೃಪ್ತಿಗೆ ಕೊಡೋದಿಲ್ಲ, ಆಹಾಕಾರವನ್ನು ಉಂಟು ಮಾಡುತ್ತೆ. ಅವರು ಒದ್ದಾಡ್ತಾ ಇದ್ದರೆ ನಮಗಿಲ್ಲಿ ಮನೆಯಲ್ಲಿ ಒದ್ದಾಟ ಆಗ್ತಾ ಇರುತ್ತೆ. ಆ ಒದ್ದಾಟವನ್ನು ದೂರ ಮಾಡಿಕೊಳ್ಳೋದಕ್ಕಾಗಿ ಭಗವಂತ ಸದ್ಗುರು ದತ್ತಾತ್ರೇಯರನ್ನು ನಾವು ಪ್ರಾರ್ಥನೆ ಮಾಡಿದ್ರೆ, ಆದಿ ಬ್ರಹ್ಮ ರೂಪದಲ್ಲಿ ಅವನು ಸೃಷ್ಟಿಯನ್ನು ಮಾಡಿರ್ತಾನೆ, ಮಧ್ಯ ವಿಷ್ಣು ರೂಪದಲ್ಲಿ ನಮ್ಮ ಜೀವನವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ, ಅಂತ್ಯದಲ್ಲಿ ಶಿವನ ರೂಪದಲ್ಲಿ ನಮಗೆ ಮೋಕ್ಷವನ್ನು ಕೊಡುವಂತಹ ಮಹಾನುಭಾವ ದತ್ತಾತ್ರೇಯ. ಆ 3 ಮುಖಗಳನ್ನು ಯಾಕೆ ತೋರಿಸಿದ್ದಾರೆ ಅಂತಂದರೆ 3 ಶಕ್ತಿಗಳು ಅವನಲ್ಲಿ ಸೇರಿದೆ. ಅದರಿಂದ ಆ ದತ್ತಾತ್ರೇಯರನ್ನು ನಾವು ಪ್ರಾರ್ಥನೆ ಮಾಡ್ತಾ ಅವರಿಗೆ ಮೂಲಮಂತ್ರ ಹೋಮದ ಹವಿಸ್ಸನ್ನು ಕೊಡೋದ್ರಿಂದ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ನೀವು ಹವಿಸ್ ಕೊಡ್ತೀರಿ, ಅದು ನಮಗೆ ಪರಿಹಾರ ಆಗ್ಬಿಡುತ್ತಾ? ನಿಮ್ಮಲ್ಲಿ ಸಂಕಲ್ಪವನ್ನು ಮಾಡಿಸಿ, ನಿಮ್ಮ ಗೋತ್ರವನ್ನು ಉಚ್ಚಾರ ಮಾಡಿಸಿ, ನಿಮ್ಮ ನಕ್ಷತ್ರ, ನಿಮ್ಮ ಹೆಸರನ್ನು ಹೇಳಿ, ನಿಮ್ಮಲ್ಲಿರುವಂತಹ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗಲಿ ಅಂತ ಹೇಳಿಬಿಟ್ಟೆ ಆ ಹೋಮವನ್ನು ಮಾಡುವಂಥದ್ದು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಒಂದು ಸಣ್ಣ ಕೊಬ್ಬರಿ ಬಟ್ಲು, ಅದಕ್ಕೆ 1-2 ಸ್ಪೂನು 3 ಸ್ಪೂನು ತುಪ್ಪವನ್ನು ಹಾಕ್ಕೊಂಡು, ಒಳ್ಳೆಯ ತುಪ್ಪ ತೊಗೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವೇ ಇದನ್ನು ಮಾಡಬೇಕು. ಒಂದು ಕೊಬ್ಬರಿ ಬಟ್ಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ, 5 ಖರ್ಜೂರ, 5 ಗೋಡಂಬಿ, 5 ಬಾದಾಮಿ, 5 ದ್ರಾಕ್ಷಿ, ಸಿಕ್ಕಿದ್ರೆ ಕೆಂಪು ಕಲ್ಸಕ್ಕರೆ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಇದನ್ನು ಹಾಕ್ಕೊಂಡು ಒಂದು ಕೆಂಪು ವಸ್ತ್ರ, ಅಂಗೈ ಅಗಲದಷ್ಟು ಕೆಂಪು ವಸ್ತ್ರವನ್ನು ತೊಗೊಂಡು ಅದರೊಳಗಡೆ ಇಟ್ಕೊಂಡು ಗಂಟು ಕಟ್ಟಿ ತರಬೇಕು. ಮನೆಯಿಂದ ಅದನ್ನು ತಂದರೆ ನಿಮ್ಮ ಮನೆಯಲ್ಲಿರುವಂತಹ ಪಿತೃದೋಷಗಳ ನಿವಾರಣೆ ಆಗುತ್ತೆ. ನಾವು ಕೊಡಬಹುದು ಆಶ್ರಮದಲ್ಲಿ, ನಾವು ಕೊಟ್ಟರೆ ಸಮಸ್ಯೆ ಏನಿರೋದಿಲ್ಲ. ಆದರೆ ನೀವು ಮನೆಯಿಂದ ತರುವಾಗ ಮನೆಯಲ್ಲಿರುವಂತಹ ದೋಷಗಳನ್ನೆಲ್ಲ ನಿವಾರಣೆ ಮಾಡುತ್ತಂದೆ ಅಂತ ಹೇಳಿ ತೊಗೊಂಡು ಬರಬೇಕು. ಅದರ ಜೊತೆಯಲ್ಲಿ ಯಥಾವಿಧಿಯಂತೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ತರೋ ವ್ಯವಸ್ಥೆಯನ್ನು ನಾನು ಹೇಳಿಕೊಟ್ಟಿದ್ದೀನಿ. ಆ ಪ್ರಕಾರ ಭಿಕ್ಷೆಯನ್ನು ತರಬೇಕು. ಅಲ್ಲಿ ಬಂದಾಗ ದತ್ತಾತ್ರೇಯ ಮೂಲಮಂತ್ರ ಹೋಮ ಪ್ರಾರಂಭ ಆಗೋಕ್ಕೆ ಮುಂಚೆ ನಾವು ದತ್ತ ಪಾದುಕೆಗಳನ್ನು ಪ್ರಾರ್ಥನೆ ಮಾಡಿಸ್ತೀನಿ. ಪ್ರಾರ್ಥನೆ ಮಾಡಿಸಿ ಸಂಕಲ್ಪವನ್ನು ಮಾಡಿಸ್ತೀನಿ. ಸಂಕಲ್ಪ ಆದಮೇಲೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಿ 21 ದಿನಗಳ ಸಂಕಲ್ಪ ಸೇವೆಯನ್ನು ಮಾಡಿಸಿ ತೆಂಗಿನಕಾಯಿ ಕಟ್ಟುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಔದುಂಬರ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದು ಆ ತೆಂಗಿನಕಾಯಿನ ಕಟ್ಟಬೇಕು. ಅಲ್ಲಿ ತೆಂಗಿನಕಾಯಿನ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಹೋಮ ನಡೆಯುವಂತಹ ಸಂದರ್ಭದಲ್ಲಿ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ದತ್ತ ಮಂತ್ರವನ್ನು. ಅಲ್ಲಿ ಆ ದತ್ತ ಮಂತ್ರವನ್ನು ಜಪ ಮಾಡ್ತಾ ಕೂತ್ಕೊಂಡು ಆನಂತರ ಹೋಮ ಪೂರ್ಣಾಹುತಿಯ ಸಂದರ್ಭದಲ್ಲಿ ಎಲ್ಲರ ಬಳಿ ಕೂಡ ಪೂರ್ಣಾಹುತಿ ದ್ರವ್ಯಗಳ ಒಂದು ತಟ್ಟೆಯನ್ನು ತರ್ತೀವಿ. ಆವಾಗ ನಿಮ್ಮ ಬಳಿ ಏನು ತಂದಿರ್ತೀರಿ ಮನೆಯಿಂದ ಕೆಂಪು ವಸ್ತ್ರದಲ್ಲಿ ಕಟ್ಕೊಂಡು ಅದು ಒಂದೊಂದೇ ನೀವು ನಿಂತು ಪ್ರಾರ್ಥನೆಯನ್ನು ಮಾಡಿ ಆ ತಟ್ಟೆಯಲ್ಲಿ ಸಮರ್ಪಣೆ ಮಾಡಬೇಕು. ಎಲ್ಲರ ಪರವಾಗಿ ನಾನು ದತ್ತನಲ್ಲಿ ಪ್ರಾರ್ಥನೆ ಮಾಡಿ ಆ ಪೂರ್ಣಾಹುತಿಯನ್ನು ಕೊಟ್ಟಾಗ ದತ್ತ ನಮ್ಮ ಜೀವನದಲ್ಲಿ ಆಗಿರುವಂತಹ ಅನೇಕ ವಿಧವಾದ ಸಮಸ್ಯೆಗಳು ನಮಗೇನೂ ಗೊತ್ತಿರಲ್ಲ. ಹೆಚ್ಚಂದರೆ ಅಪ್ಪ ಅಮ್ಮನ ಹೆಸರು ಗೊತ್ತಿರುತ್ತೆ, ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮನ ಹೆಸರು ಗೊತ್ತಿರುತ್ತೆ, ಬಿಟ್ಟರೆ ನಮಗೆ ಇನ್ನೇನು ವಂಶದಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಎಷ್ಟೋ ಜನಗಳಿಗೀಗ ಆ ರೀತಿ ಆಗಿದೆ. ಮನೆ ಕುಲ ದೇವರು ಯಾರು ಅಂದರೆ ನಮ್ಮಪ್ಪ ನಾವು ಹುಟ್ಟೋ ಹೊತ್ತಿಗೆ ಸತ್ತು ಹೋಗಿದ್ರು ಸ್ವಾಮಿ, ನಮಗೇನೂ ಗೊತ್ತಿಲ್ಲ, ನಮ್ಮ ತಾಯಿ ನಮಗೇನು ಹೇಳಿಕೊಟ್ಟಿಲ್ಲ, ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿ ಅರ್ಧಾಯಸಲ್ಲಿ ಹೋಗಿದ್ರಪ್ಪ ಗೊತ್ತಿಲ್ಲ. ಯಾಕಂದರೆ ನಮ್ಮ ಜೀವನ ಶೈಲಿ ಆ ರೀತಿ ಇದೆ. ಹಿಂದೆ ಏನು ನಡೆದಿತ್ತು 3 ತಲೆಮಾರು ಹಿಂದೆ ತಿಳ್ಕೊಳ್ಳೋಕ್ಕೆ ನಮಗೇನು ಗೊತ್ತಿದೆ. ಇನ್ನು ಕೆಲವರು ಮನೆಯಲ್ಲಿ ಬೇರೆ ಆಗಿಬಿಟ್ಟಿರ್ತಾರೆ, ಮೊದಲೇ ಬೇರೆ ಆಗಿಬಿಟ್ಟಿರ್ತಾರೆ. ನಮ್ಮ ಹಿರಿಯರು ಏನು ಮಾಡಿದ್ರೋ ಗೊತ್ತಿಲ್ಲ, ಮನೆಯಲ್ಲಿ ಸಾಲಿಗ್ರಾಮ ಇತ್ತಾ ಗೊತ್ತಿಲ್ಲ, ಮನೆ ದೇವರು ಯಾರು, ಆ ದೇವ್ರಿಗೆ ಏನು ಪೂಜೆ ಮಾಡ್ತಾಯಿದ್ರಿ ಗೊತ್ತಿದೆಯಾ ಗೊತ್ತಿಲ್ಲ, ನಿಮ್ಮ ಮನೆಗೆ ದಾಸಯ್ಯ ಬರ್ತಾಯಿದ್ನ ಗೊತ್ತಿಲ್ಲ. ಈ ಗೊತ್ತಿಲ್ಲ ಅನ್ನೋ ಒಂದು ವ್ಯವಸ್ಥೆ ಆಗಿ ನಮಗೆ ಪಿತೃದೋಷ ಹೇಗೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಕಷ್ಟ. ಅದಕ್ಕೆ ತಿಳ್ಕೊಳ್ಳೋದೇ ಬೇಡ. ಪಿತೃದೋಷದ ಸಂಕೇತಗಳು ಕಾಣ್ತಾ ಇದೆಯಾ, ಪೌರ್ಣಮಿಯಲ್ಲಿ ದತ್ತನ ಪೂಜೆ ಮಾಡ್ತಾ ಹೋಗೋಣ. ದತ್ತ ಪಾದುಕೆಗಳನ್ನು ಕೊಡ್ತೀನಿ ನಾನು, ಯಾರು ಸೇವೆ ಮಾಡಿಸ್ತೀರಿ ಅವ್ರಿಗೆ ದತ್ತ ಪಾದುಕೆಗಳನ್ನು ಕೊಡ್ತೀನಿ. ಆ ಪಾದುಕೆ ಪೂಜೆ ಮಾಡೋ ವಿಧಾನವನ್ನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲಿ ದತ್ತ ಬಂದು ನೆಲೆಸ್ತಾನೋ ಅಲ್ಲಿ ಈ ದೋಷಗಳೆಲ್ಲ ಧೂಳಿಪಟ ಆಗೋಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹೇಳಿ. ಗುರುದಿನ ಪರಮೇಶ್ವರ ಅಂತ ಗುಲ್ಬರ್ಗದಿಂದ. ಹೇಳಪ್ಪ.
ಅಷ್ಟೇ ಗುರುಜಿ, ಮನೆ ಕಟ್ತಿದೀವಿ, ಜಮೀನ್ ತಗೊಂಡಿದ್ವಿ, ಯಾಕೋ ಜಮೀನು ಆಗಿದೆ, ಮನೆಯನ್ನು ಕಟ್ಟಿದೀವಿ, ಯಾಕೋ ಮನ್ಸಲ್ಲಿ ಸಮಾಧಾನನೇ ಆಗ್ತಿಲ್ಲ ಗುರುಜಿ. ದೃಷ್ಟಿ ದೋಷ ಆಗಿದೆ. ಅಪ್ಪ ಅಮ್ಮಂಗೂ ನಮಗೂ ಯಾರಿಗೆ ಆಗ್ಲಿ ಒಳ್ಳೆ ಕೆಲಸ ಮಾಡ್ತಿದೀವಿ ಅನ್ನೋ ಖುಷಿನೇ ಇಲ್ದಂಗಾಗಿದೆ. ಯಾಕೆ ಆ ಥರ ಏನು ಸಮಸ್ಯೆ ಆಗಿದೆ? ಇವಾಗ ಹೊಸ ಮನೆಯಲ್ಲೇ ಇದ್ದೀರಾ? ಮನೆ ಜಾಗ ತಗೊಂಡಿದೀವಿ, ಫ್ಲೈಟ್ ಮನೆ ಕಟ್ತಿದೀವಿ, ಜಮೀನ್ ತಗೊಂಡಿದೀವಿ, ಅಂದ್ರೂ ಯಾವ್ದೇ ಖುಷಿನೇ ಇಲ್ದಂಗಾಗಿದೆ. ಇಲ್ಲಿ ಸಮಸ್ಯೆ ಆಗಿರೋದು ನಿಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಬಿಟ್ಟು ಬೇರೆ ಇನ್ನೇನು ಅಲ್ಲ. ಆತಂಕ ಮಾಡ್ಕೊಳ್ಬೇಡಿ. ದೃಷ್ಟಿ ದೋಷ ಆಗಿದೆ. ಒಂದು ಅರಿಶಿಣದ ನೀರು ಮಾಡಿ, ಒಂದು ತಮಗೆಯಲ್ಲಿ ಅರಿಶಿಣ ಸುಣ್ಣ ಹಾಕಿ ನೀರು ಮಾಡಿಕೊಂಡು ಮನೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಯಾರ ಕೈಲಾದರೂ ದೃಷ್ಟಿ ತೆಗೆಸ್ಕೊಂಡು ಅದನ್ನು ದೂರ ಚೆಲ್ಬಿಡಿ. ಖಂಡಿತವಾಗ್ಲೂ ಮನಸ್ಸಿನ ಸ್ಥಿತಿ ಸರಿ ಹೋಗುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ದೇವ್ರು ಯಾರು? ಸಂಗಮೇಶ್ವರ. ಅವನನ್ನು ಪ್ರಾರ್ಥನೆ ಮಾಡ್ಕೊಂಡು 24 ರೂಪಾಯಿಗಳನ್ನು ಇಡೀ ಮನೆಯಲ್ಲಿ ಅವನೇ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಸರಿ ಮಾಡಿಕೊಡ್ತಾನೆ. ಒಳ್ಳೆಯದಾಗತ್ತೆ. ಒಳ್ಳೆಯದಾಗ್ಲಪ್ಪ. ಹೀಗೆ ದತ್ತನ ಸೇವೆಯನ್ನು ಮಾಡೋದು ಬಹಳ ಬಹಳ ವಿಶೇಷವಾದ ಪರಿಹಾರ ಈ ಪಿತೃ ಸಂಬಂಧವಾದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ. ಯಾವಾಗಲೂ ಕೂಡ ದತ್ತಾತ್ರೇಯರನ್ನು ಸ್ಮರಣೆ ಮಾಡೋದು ನಮ್ಮ ಜೀವನದಲ್ಲಿ ಆದ್ಯತೆ ಆಗಬೇಕು. ಅಲ್ಲಿ ದತ್ತನ ಸೇವೆಯನ್ನು ಮಾಡುವಾಗ ನಾವು ಹೇಳ್ತೀವಿ, ಯಾವಾಗಲೂ ನಮಸ್ಕಾರವನ್ನು ಮಾಡಿ, ದತ್ತಾತ್ರೇಯರನ್ನು ನಮಸ್ಕಾರ ಮಾಡಿ, ದತ್ತಾತ್ರೇಯರಿಗೆ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾ ಇರ್ತೀನಿ. ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ದತ್ತನಿಗೆ 6 ರೂಪಾಯಿಗಳನ್ನು ಇಟ್ಬಿಡಿಯಪ್ಪ ಅಂತ ಹೇಳ್ತಾ ಇರ್ತೀನಿ. ಏನಕ್ಕೆ 6 ಇಡಬೇಕು? 3 ಯಾಕೆ ಇಡಬಾರ್ದು? 9 ಯಾಕೆ ಇಡಬಾರ್ದು? ಗುರುಗಳ ಸಂಖ್ಯೆ 3 ಅಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತೀರಿ. 6 ಅನ್ನೋದರ ಸಂಕೇತ ಏನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ಇರುವಂತಹ ಘಟನೆಗಳು, ದುರ್ಘಟನೆಗಳು ನಡೆಯೋದಕ್ಕೆ ಕಾರಣ ಆಗಿರುವಂಥದ್ದು ಅರಿಷಡ್ ವರ್ಗಗಳು. ಹಾಗೆ ಮನುಷ್ಯನ ದೇಹದಲ್ಲಿರುವಂಥದ್ದು 6 ಚಕ್ರಗಳು. 6 ಚಕ್ರವ ಮೀರಿ ಸೂಕ್ಷ್ಮ ದ್ವಾರದೊಳಗೆ ಸೇರಿ ಏರಿ ಸಾಸಿರ ದಳ ಪದ್ಮಸಿಂಹಾಸನದಿ ಭೂರಿ ಬ್ರಹ್ಮಾನಂದಿ ಮೆರೆಯುವ ಗುರುವೇ ಅಂತ ಹೇಳಿ ನಮ್ಮ ಸಹಸ್ರಾರದಲ್ಲಿ ಸದಾಕಾಲ ಗುರು ವಾಸವಾಗಿರ್ತಾನೆ. 6 ಚಕ್ರಗಳನ್ನು ಮೀರಿ ನಿಂತಿರ್ತಾನೆ. ಅದಕ್ಕಾಗಿ ಅದನ್ನು ಮೀರಿ ನೀನು ನಿಂತಿದೆಯಾ, ನಿನಗೆ ನನ್ನ 6 ಚಕ್ರಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ, ನನ್ನಲ್ಲಿರೋಂತಹ ಅರಿಷಡ್ ವರ್ಗಗಳನ್ನು ನಾಶ ಮಾಡು ಅನ್ನೋದು ಒಂದಾದರೆ, ತಂದೆ ಮತ್ತು ತಾಯಿಯ ಪಿತೃಗಳು ಈ ಕಡೆ 3 ತಲೆ, ಈ ಕಡೆ 3 ತಲೆ, 6 ತಲೆ, 6 ಜನರು ಕೂಡ ಸಂತೃಪ್ತರಾಗಿ ಅಂತ ಹೇಳಿ ಕೇಳುವಂತಹ ಅರ್ಥ 6 ರೂಪಾಯಿಗಳನ್ನು ಇಡುವಂಥದ್ದು. ಇಂತಹ ಒಂದು ಸೇವೆ ಪ್ರತಿ ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ಈ ಒಂದು ಪಿತೃ ಸಂಬಂಧವಾದ ದೋಷಗಳಿಗೆ ಪರಿಹಾರವಾಗುತ್ತಾ ಹೋಗುತ್ತೆ. ಮಕ್ಕಳಾಗಿಲ್ವಾ, ಮದುವೆ ಆಗಿಲ್ವಾ, ಮನೆಯಲ್ಲಿ ಗಲಾಟೆಗಳ, ಅಸಮಾಧಾನವ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲವ, ಎಲ್ಲದಕ್ಕೂ ಕೂಡ ದತ್ತನ ಸೇವೆ ನಮಗೆ ಅತ್ಯಂತ ಸೌಭಾಗ್ಯದಾಯಕ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.